ಹಾಯ್ ನನ್ನ ವೀಕ್ಷಕರೇ, ನೋಡಿ ಇವಾಗ ಬಂದಿದ್ದೀನಿ ನಾನು. ನಿಮಗೆ ಸಂತೋಷ ಆಗಿರ್ಬೋದು. ನನಗಂತೂ ನಿಮ್ಮ ಹತ್ರ ಮಾತಾಡೋಕ್ಕೆ ತುಂಬ ಸಂತೋಷ, ಅದಕ್ಕೆ ಬರ್ತಾ ಇರ್ತೀನಿ. ನಿಮಗೆ ಖುಷಿ ಆಗಿದ್ದರೆ ಕಮೆಂಟ್ಸಲ್ಲಿ ಹೇಳಿ ನಮಗೆ ಸಂತೋಷ ಆಗಿದೆ ಅಂತ. ದಯವಿಟ್ಟು ಇದನ್ನು ಶೇರ್ ಮಾಡಿ ಇನ್ನೊಂದಷ್ಟು ಜನ ನೋಡಲಿ. ಇವಾಗ ದೃಷ್ಟಿ ತೆಗೆದ್ಬಿಡೋಣ. ಎಲ್ಲರೂ ಕಾಲು ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕೈ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಥವಾ ಸ್ಟ್ರೈಟಾಗಿ ಮಲ್ಕೊಳ್ಳಿ. ಯಾರ್ಯಾರು ದೃಷ್ಟಿ ಹಾಕಿರ್ತಾರೆ, ಯಾರ್ಯಾರು ಕಣ್ಣು ಹಾಕಿರ್ತಾರೆ, ಯಾರ್ಯಾರು ಶಾಪ ಹಾಕಿರ್ತಾರೆ, ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ, ಎಲ್ಲ ಅವ್ರಿಗೆ ವಾಪಸ್ ಹೋಗಿ ತಟ್ಟಲಿ. ಎಲ್ಲ ನೆಗೆಟಿವ್ ಎಲ್ಲ ಬಿಟ್ಟು ಹೋಗಲಿ, ಎಲ್ಲ ವಾಪಸ್ ಹೊಟ್ಟೋಗಲಿ, 100% ಹೊಟ್ಟೋಗಲಿ. ಒಂಚೂರು ಇರಬಾರ್ದು, ನನ್ನ ವೀಕ್ಷಕರ ಮೇಲೆ ಒಂಚೂರು ಇರಬಾರ್ದು. ಆ ಥರ ಹೋಗಲಿ. ಏಂಜಲ್ಸ್, ಯೂನಿವರ್ಸ್, ನನ್ನ ವೀಕ್ಷಕರನ್ನ ನೀನೇ ಕಾಪಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ನನ್ನ ಮೇಲೆ ಏನೇ ಮಾಡಿಸಿದ್ರು ಎಲ್ಲ ವಾಪಸ್ಸು ಅವ್ರಿಗೆ ಹೋಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಈ ಕಾರ್ಡ್ ಬಂದಿರೋದು ನಿಮಗೆ ಯಾವುದೋ ಆಸ್ತಿ ಬಂದಿದೆ ಅಥವಾ ಬರುತ್ತೆ. ಸುಮಾರು ಥರ ಆಸ್ತಿಗಳು ನಿಮಗೆ ಬರುತ್ತೆ ಅಥವಾ ಬಂದಿದೆ. ಆದರೆ ಇದು ನಿಮಗೆ ಬರೋದು ಎಷ್ಟು ಬೇರೆಯವ್ರಿಗೆ ಹೊಟ್ಟೆ ಕಿಚ್ಚಿದೆ ಅಂದರೆ, ಯಾರೋ 3 ಜನ ನಿಮ್ಮ ಬಗ್ಗೆ ಪ್ಲ್ಯಾನ್ ಹಾಕೋತಾ ಇದ್ದಾರೆ. ಅದು ಮನೆಯವರೇ ಆಗಿರಬೇಕು ಅಷ್ಟೇ, ಕೌಟುಂಬದವರೇ ಆಗಿರಬೇಕು, ಅಥವಾ ಹೊರಗಡೆ ಅವರು ಆಸ್ತಿ ಬಗ್ಗೆ ಬರಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಮ ಸಂಬಂಧಿಕರು, ಮನೆಯವರೇ, ನಿಮ್ಮ ಮನೇಲಿರೋರೇ ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಎಷ್ಟು ಬಲವಾಗಿ ಮಾಡೋಕ್ಕೆ ಸಾಧ್ಯ ಅಂತ 3 ಜನ ನಿಂತ್ಕೊಂಡು ಪ್ಲ್ಯಾನ್ ಹಾಕ್ತಾಯಿದ್ದಾರೆ. ಆದರೆ ನಿಮಗೆ ದೇವರ ಆಶೀರ್ವಾದ ಇರೋದ್ರಿಂದ, ಈಶ್ವರನ ಆಶೀರ್ವಾದ ಇರೋದ್ರಿಂದ ನಿಮಗೆ ಏನೂ ಆಗಲ್ಲ, ಆಗೋದು ಬೇಡ. ನಿಮಗೆ ಆ 3 ಜನ ಯಾರು ಅಂತ ಕಂಡುಕೊಂಡು ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟರಲ್ಲಿರಿ. ನಿಮಗೆ ಆಸ್ತಿ ಬಂದರೆ ಅದನ್ನು ಶೋ ಆಫ್ ಮಾಡಬೇಡಿ, ಸೈಲೆಂಟಾಗಿ ಇಟ್ಕೊಳ್ಳಿ, ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಅವರು ಯಾವ ಥರ ಮಾಡಿಸ್ಬೇಕು ಅಂತ ಇದ್ದಾರೆ ಅಂದರೆ ಈ ಥರ. ಇದು ಬಾಯಲ್ಲಿ ಹೇಳಬಾರ್ದು, ಆದರೆ ಇಲ್ಲಿ ಸೂರ್ಯ ಉದಯ ಆಗ್ತಿದ್ದಾನೆ. ಆದ್ದರಿಂದ ನಿಮಗೆ ಹೊಸ ಜೀವನ ಸಿಗುತ್ತೆ. ನಿಮ್ಮ ಆಸ್ತಿ ಎಲ್ಲ ಸಿಕ್ಬಿಟ್ಟು ನಿಮಗೆ ಹೊಸ ಜೀವನ ಸಿಗುತ್ತೆ. ಏನು ಹೆದರ್ಕೋಬೇಕಾಗಿಲ್ಲ. ಅವ್ರು ಯಾರು ಏನೇ ಪ್ಲ್ಯಾನ್ ಹಾಕ್ಕೊಂಡ್ರು ಮನುಷ್ಯರು, ಈಶ್ವರನ ಒಂದು ಇದಿಲ್ದೇ, ಸಂಕಲ್ಪ ಇಲ್ಲದೇ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ಅದು ಗೊತ್ತಲ್ವ ನಿಮಗೆ? ಹಾಗೆ ಅವನು ಏನು ಹೇಳ್ತಾನೆ, ಏನು ಮಾಡಿಸ್ತಾನೆ, ಏನು ನಮಗೆ ಗೊತ್ತಿರಲ್ಲ. ಹಾಗೆ ಕಾಪಾಡ್ತಾನೂ ಇರ್ತಾನೆ. ಅದರಿಂದ ಯಾರು ಏನೇ ಮಾತಾಡಿಕೊಂಡ್ರು, ಯಾರು ಏನೇ ಇದು ಮಾಡಿದ್ರು ನೀವು ಆದಷ್ಟು ಸ್ವಲ್ಪ ಹೋಗಿ ದೇವಸ್ಥಾನಕ್ಕೆ ಎಲ್ಲ ಸ್ವಲ್ಪ ಕಳ್ಕೊಳ್ಳಿ, ದಾನಗೀನ ಮಾಡಿ, ಅವಾಗವಾಗ ಭಿಕ್ಷುಕರಿಗೆ ದಾನ ಮಾಡಿ. ಆಮೇಲೆ ನಿಮಗೆ ಮದುವೆ ಆಗಿರೋರಾದರೂ ಪರವಾಗಿಲ್ಲ, ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗತ್ತೆ. ತುಂಬ ಸಂತೋಷವಾಗಿರ್ತೀರ. 10 ಆಫ್ ಕಪ್ಸ್ ಬಂದಿದೆ ಲಾಸ್ಟಲ್ಲಿ. ಅವ್ರು ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರು ಅದು ಆಗಲ್ಲ. ಈಶ್ವರನ ಅನುಮತಿ ಇಲ್ಲದೇ ಏನೂ ಆಗಲ್ಲ. ಅದನ್ನು ನೀವು ಮನಸ್ಸಲ್ಲಿಟ್ಕೊಳ್ಳಿ. ತುಂಬ ಟೆನ್ಷನ್ನು ಮಾಡ್ಕೋಬೇಡಿ, ಏನೂ ಮಾಡ್ಕೋಬೇಡಿ. ನೀವು ತುಂಬ ಚೆನ್ನಾಗಿರ್ತೀರ, ಚೆನ್ನಾಗಿರಲೇಬೇಕು. ಇದು ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ.
ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ಆಸ್ತಿ ಎಲ್ಲ ಬರೋದು ಎಲ್ಲ ಇರೋವ್ರಿಗೆ ಮಾತ್ರ ಅಲ್ವಾ, ಅದಕ್ಕೆ. ಆದರೆ ಉಳಿದವ್ರಿಗೂ ದೇವರು ಒಳ್ಳೇದು ಮಾಡ್ತಾನೆ. ಬೇರೆಯವ್ರು ಏನಾರು ಅವ್ರಿಗೆ ಶಾಪ ಹಾಕಿದರೆ, ಕಣ್ಣು ಹಾಕಿದರೆ, ಏನಾರು ಮಾಡಿದರೆ ಅದನ್ನೆಲ್ಲ ಹೋಗಿಸ್ತಾನೆ. ಅದರಿಂದ ನೀವೇನು ಯೋಚನೆ ಮಾಡಬೇಡಿ. ಈಶ್ವರ ನಿಮ್ಮನ್ನು ಕಾಪಾಡ್ತಾನೆ. ನೀವು ಚೆನ್ನಾಗಿರ್ತೀರ. ಆಯಿತಾ? ಇನ್ನೇನು ಸಮಾಚಾರ? ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ತುಂಬ ಖುಷಿಯಾಗಿರಿ ಅಪ್ಪ ಲೈಫಲ್ಲಿ. ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಖುಷಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ. ಏನು ಸಿಗುತ್ತೆ ಅದರಲ್ಲೇ ಸಂತೋಷವಾಗಿರಿ. ಎಲ್ಲ ಕಡೆ ಓಡಾಡಿ, ನೇಚರಲ್ಲೆಲ್ಲ ಓಡಾಡಿ. ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಒಳ್ಳೆ ಫ್ರೆಂಡ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಬಿಟ್ಟಾಕಿ. ಯಾರು ಇರ್ತಾರೆ ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟು. ಕೆಟ್ಟವರಾಗಿದ್ದರೆ ಎಷ್ಟು ಬೇಕೋ ಅಷ್ಟರಲ್ಲಿರಿ. ಒಳ್ಳೆಯವರಾಗಿದ್ದರೆ ಸ್ವಲ್ಪ ಕ್ಲೋಸ್ ಆಗಿರಿ. ಆದ್ರೂ ಸ್ವಲ್ಪ ನೋಡ್ಕೊಳ್ಳಿ, ಹುಷಾರು. ಒಟ್ಟಿನಲ್ಲಿ ದೇವ್ರ ದಯೆಯಿಂದ ನಾವೆಲ್ಲರೂ ಚೆನ್ನಾಗಿರಂಗೆ ಮಾಡಲಿ ಈಶ್ವರ. ಹರ ಹರ ಮಹಾದೇವ್. ಜೈ ಮಾ ಬಗ್ಲಮುಖಿ, ಜೈ ಮಾ ಕಾಳಿ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ನಾಳೆ ಸಿಗೋಣ ಇನ್ನು. ನಮಸ್ತೆ.